ಗುಡ್ ಮಾರ್ನಿಂಗ್ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಶುಭವನ್ನು ತಿಳಿಸುತ್ತೇನೆ. ದೇವರು ಕಳೆದ ರಾತ್ರಿ ನಮಗೆ ಒಳ್ಳೆಯ ವಿಶ್ರಾಂತಿಯನ್ನು ಅನುಗ್ರಹಿಸಿ ಈ ಉದಯಕಾಲ ಸಮಯದಲ್ಲಿ ದೇವರನ್ನು ಆರಾಧಿಸುವಂತೆ, ಆತನನ್ನು ಸ್ತುತಿಸುವಂತೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವವರಾಗಿ ಇದ್ದೇವೆ. ದಿನನಿತ್ಯವೂ ಕೂಡ ದೇವರು ನಮ್ಮನ್ನು ನೆನಪಿಸಿಕೊಂಡು ಆತನ ಜೀವವನ್ನು ನಮ್ಮಲ್ಲಿಟ್ಟು ಆತನನ್ನು ಮಹಿಮೆ ಪಡಿಸುವಂತ ಒಂದು ಒಳ್ಳೆಯ ಅವಕಾಶವನ್ನು ದೇವರು ಕೊಡುತ್ತಿದ್ದಾರೆ. ಟೇಕ್ ಎವ್ರಿ ನ್ಯೂ ಡೇ ಆಸ್ ಅ ಗಿಫ್ಟ್ ಆಫ್ ಗಾಡ್. ನಾವು ಪ್ರತಿ ದಿನವನ್ನು ಕೂಡ ದೇವರ ಬಹುಮಾನವಾಗಿ ಸ್ವೀಕರಿಸೋಣ. ಆ ದಿನವೆಲ್ಲವೂ ಕೂಡ ನಾವು ದೇವರನ್ನು ಹೇಗೆ ಆರಾಧಿಸುವುದು, ಆತನನ್ನು ಹೇಗೆ ಮಹಿಮೆ ಪಡಿಸುವುದು, ಸರ್ವಶಕ್ತನಾದ ದೇವರನ್ನು ಯಾವ ರೀತಿಯಾಗಿ ಹೆಚ್ಚಿಸಬೇಕೆಂಬುದಾಗಿ ಆಲೋಚನೆ ಮಾಡಿ ಆ ವಿಧಾನದಲ್ಲಿ ನಾವು ಜೀವಿಸುವುದಾದರೆ ಆ ದಿನವೆಲ್ಲ ದೇವರ ಶಾಂತಿ ಸಮಾಧಾನವನ್ನು ನಾವು ವೈಯಕ್ತಿಕವಾಗಿ ಅನುಭವಿಸಬಹುದು. ಹೇಳಲ್ಪಡುತ್ತಿರುವಂತಹ ವಾಗ್ದಾನದ ಮೂಲಕ ನಿಮ್ಮಲ್ಲಿ ಅನೇಕರು ಆಶೀರ್ವದಿಸಲ್ಪಡುತ್ತಿದ್ದೀರಾ ಎನ್ನುವಂತಹ ಸಾಕ್ಷಿಯನ್ನು ಕೇಳಿ ನಾನು ದೇವರಿಗೆ ಬಹಳ ಸ್ತೋತ್ರ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಧ್ಯಾತ್ಮಿಕವಾಗಿ ದೃಢವಾದ ಸ್ಥಾನದಲ್ಲಿ ತರಬೇಕೆಂದು ನಿಮಗಾಗಿ ಪ್ರತಿದಿನವೂ ಪ್ರಾರ್ಥಿಸುತ್ತಾ ಇದ್ದೇವೆ. ಈ ದಿನದ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆದು 65ನೇ ಕೀರ್ತನೆ 4ನೇ ವಾಕ್ಯವನ್ನು ಓದೋಣ. Psalm 65 and verse 4. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ಅರಸನಾದ ದಾವೀದನು ಈ ಕೀರ್ತನೆಯನ್ನು ಬರೆಯುತ್ತಾ ದೇವ ಪ್ರಜೆಗಳಿಗೆ ಇರುವಂತಹ ಶ್ರೇಷ್ಠತೆಯನ್ನು ಅಲ್ಲಿ ಮಾತನಾಡುತ್ತಾ ಇದ್ದಾರೆ. ನೀನು ದೇವರನ್ನು ಅಂಗೀಕರಿಸುವಂತಹ ಮಗನಾಗಿದ್ದರೆ, ಆತನನ್ನು ಅನುಸರಿಸುವ ವ್ಯಕ್ತಿಯಾಗಿದ್ದರೆ, ಯೇಸು ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ಸ್ವೀಕರಿಸುವಂತ ವ್ಯಕ್ತಿಯಾಗಿದ್ದರೆ ನಿನಗಿರುವಂತಹ ಶ್ರೇಷ್ಠತೆ ಏನು, ನಿನಗಿರುವಂತಹ ಪ್ರಿವಿಲೇಜಸ್ ಏನು? ನೋಡಿ, ಕೆಲವು ಸಂದರ್ಭದಲ್ಲಿ ಬ್ಯಾಂಕ್ ಅಧಿಕಾರಿಗಳು ನಮ್ಮ ಬಳಿಗೆ ಬಂದು ನಮ್ಮ ಬ್ಯಾಂಕಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ನಿಮಗೆ ಈ ಪ್ರಿವಿಲೇಜಸ್ ಇರುತ್ತದೆ, ಈ ಸೌಕರ್ಯಗಳಿರುತ್ತದೆ, ನಿಮಗೆ ಒಂದು ATM ಕಾರ್ಡ್ ಅನ್ನು ಕೊಡುತ್ತೇವೆ, ಕ್ರೆಡಿಟ್ ಕಾರ್ಡ್ ಅನ್ನು ಕೊಡುತ್ತೇವೆ, ಒಂದು ವೇಳೆ ಪರ್ಸನಲ್ ಲೋನ್ ಅವಶ್ಯಕತೆ ಇದ್ದರೆ ಅಷ್ಟೊಂದು ಡಾಕ್ಯುಮೆಂಟ್ಸ್ ಅನ್ನು ಕೇಳದೆ ನಿಮಗೆ ಲೋನ್ ಅಪ್ರೂವ್ ಆಗುತ್ತದೆ, ಹೌಸಿಂಗ್ ಲೋನ್ ಅನ್ನು ಕೊಡುತ್ತೇವೆ, ಅಥವಾ ನೀವು ವಿದೇಶಕ್ಕೆ ಹೋಗಬೇಕು ಅಂದರೆ ಫಾರಿನ್ಸ್ ಕಾರ್ಡ್ ಅನ್ನು ಕೊಡುತ್ತೇವೆ. ಇಷ್ಟೊಂದು ಬೆನಿಫಿಟ್ಸ್ ನಿಮಗೆ ಇದೆ. ಆಲ್ ಯು ಹ್ಯಾವ್ ಟು ಡೂ ಈಸ್ ಟು ಓಪನ್ ಅನ್ ಅಕೌಂಟ್ ಅಂಡ್ ಇನ್ವೆಸ್ಟ್ ಸಮ್ ಮನಿ. ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಸ್ವಲ್ಪ ಹಣವನ್ನು ಹಾಕಿ ನಿಮಗೆ ಇಷ್ಟೊಂದು ಪ್ರಿವಿಲೇಜಸ್ ಅನ್ನು ಕೊಡುತ್ತೇವೆ ಎಂಬುದಾಗಿ ಅವರು ಹೇಳುತ್ತಾ ಇರುತ್ತಾರೆ. ಗಮನಿಸಿ ಪ್ರಿಯರೇ, ಭೌತಿಕವಾಗಿ ಮನುಷ್ಯನು ಯಾವುದೇ ಕೆಲಸವನ್ನು ಮಾಡಿದರೂ ಒಂದು ಅನುಕೂಲತೆಯನ್ನು ಅಥವಾ ಒಂದು ಪ್ರತಿಫಲವನ್ನು ಆಶಿಸುತ್ತಾರೆ. ಹೌ ಅಬೌಟ್ ಇನ್ ಸ್ಪಿರಿಚುವಲ್ ಲೈಫ್? ಆತ್ಮಿಕ ಜೀವಿತದಲ್ಲಿ ಪರಿಸ್ಥಿತಿ ಏನು ಅಂದರೆ, ದೇವರಿಗೆ ನಾವು ಸ್ಥಳವನ್ನು ಕೊಡುವಾಗ, ಬೆಳಕಾಗಿರುವ ದೇವರಿಗೆ ಸ್ಥಳ ಕೊಡುವಾಗ ನಮ್ಮ ಜೀವಿತವು ಬೆಳಕಾಗುತ್ತದೆ. ಪ್ರೈಸ್ ದ ಲಾರ್ಡ್. ಆಶೀರ್ವಾದವು ಕಾರಣನಾದ ದೇವರಿಗೆ ನಾವು ಸ್ಥಳವನ್ನು ಕೊಡುವುದಾದರೆ ನಮ್ಮ ಜೀವಿತವು ಸುಂದರವಾಗಿರುತ್ತದೆ. ಭಕ್ತನಾದ ದಾವೀದನು ತಾನು ಹೊಂದಿಕೊಂಡಂತ ಆಶೀರ್ವಾದ, ತನ್ನ ಅನುಭವ, ಶ್ರೇಷ್ಠವಾದ ವಿಷಯಗಳನ್ನು ಬಹಳ ಸುಂದರವಾಗಿ ನಮಗೆ ವಿವರಿಸುತ್ತಿದ್ದಾರೆ. ಇಲ್ಲಿ ಬರೆಯಲ್ಪಟ್ಟಿರುವಂತಹ ವಿಷಯ ಏನೆಂದರೆ, ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರು ಧನ್ಯರೆಂಬುದಾಗಿ ಇಲ್ಲಿ ಬರೆದಿದ್ದಾರೆ. ಆರಿಸಿಕೊಳ್ಳುತ್ತೀರಾ ಎನ್ನುವಂತಹ ಮಾತನ್ನು ಗಮನಿಸುವುದಾದರೆ ಇಬ್ರಿಯ ಭಾಷೆಯಲ್ಲಿ ಅದನ್ನು ಕರಬ್ ಎಂಬುದಾಗಿ ಉಪಯೋಗಿಸಿದ್ದಾರೆ. ಕರಬ್ ಎನ್ನುವಂತಹ ಪದ, ಅದರ ಅರ್ಥ ಏನೆಂದರೆ ಬ್ರಿಂಗಿಂಗ್ ನಿಯರ್, ಹತ್ತಿರ ಎಳೆದುಕೊಳ್ಳುವಂಥದ್ದು, ಹತ್ತಿರ ಸೇರಿಸಿಕೊಳ್ಳುವಂಥದ್ದು. ನೋಡಿ, ಮಕ್ಕಳು ಆಡುತ್ತಾ ಆಡುತ್ತಾ ಬಿದ್ದು ಹೋದರೆ ಅಪ್ಪ ಅಮ್ಮಂದಿರು ಮಕ್ಕಳನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳುತ್ತಾರೆ ಅಲ್ವಾ? ಅವರನ್ನು ಸಂತೈಸುವುದಕ್ಕೆ, ಆಧರಿಸುವುದಕ್ಕೆ. ಇಬ್ಬರು ಪ್ರಾಣ ಸ್ನೇಹಿತರು ಬಹಳ ದಿವಸವಾದ ನಂತರ ಭೇಟಿಯಾದರು ಅಂತ ಅಂದುಕೊಳ್ಳಿ. ಆ ತಬ್ಬಿಕೊಳ್ಳುವುದರಲ್ಲಿ ಅವರು ಆನಂದಿಸುತ್ತಾರೆ ಅಲ್ವಾ? ಆ ಸ್ನೇಹಿತರು ತಬ್ಬಿಕೊಳ್ಳುವಾಗ, ಒಬ್ಬರಿಗೊಬ್ಬರು ಹತ್ತಿರಕ್ಕೆ ಬರುವಾಗ ಅವರ ಆನಂದವನ್ನು ವ್ಯಕ್ತಪಡಿಸುತ್ತಾರೆ. ಪ್ರಿಯರೇ, ದೇವರು ನಮ್ಮನ್ನು ಆತನ ಹತ್ತಿರಕ್ಕೆ ಸೇರಿಸಿಕೊಂಡಿದ್ದಾರೆ. ಅಂದರೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಆತನು ನಮ್ಮನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳುವುದರಲ್ಲಿ ಆನಂದಿಸುವವನಾಗಿದ್ದಾನೆ. ಈ ದಿನ ಜನರೆಲ್ಲರೂ ನಿನ್ನನ್ನು ದೂರ ಮಾಡಿದ್ದಾರಾ? ನಿನ್ನ ಗಂಡ ನಿನ್ನನ್ನು ದೂರ ಮಾಡಿದ್ದಾರೆಂಬುದಾಗಿ ಬಾಧೆ ಪಡುತ್ತಿದೆಯಾ ಅಮ್ಮ? ನಿನ್ನ ಹೆಂಡತಿ ನಿನ್ನನ್ನು ದೂರ ಮಾಡಿದ್ದಾಳೆಂದು ಅಳುತ್ತಾ ಇದೆಯಾ ಸಹೋದರ? ನಮ್ಮ ಮಕ್ಕಳು ನಮ್ಮನ್ನು ದೂರ ಇಟ್ಟಿದ್ದಾರೆ ರೀ, ಮಾತನಾಡಿಸುವುದಕ್ಕೂ ಕೂಡ ಬರುವುದಿಲ್ಲ. ಮುಂಚೆ 2-3 ದಿನಕ್ಕೊಮ್ಮೆ ಫೋನು ಮಾಡುತ್ತಾ ಇದ್ರು, ಈಗ ಅದು ಮಾಡುತ್ತಾ ಇಲ್ಲ ಎಂಬುದಾಗಿ ಬಾಧೆ ಪಡುತ್ತಾ ಇದ್ದೀರಾ? ಅಪ್ಪ ಅಮ್ಮಂದಿರನ್ನು ದೂರ ಇಟ್ಟಂತ ಮಕ್ಕಳು ಇದ್ದರೆ ಮಕ್ಕಳನ್ನು ದೂರ ಇಟ್ಟಿರುವಂತ ಅಪ್ಪ ಅಮ್ಮಂದಿರು ಕೂಡ ಇರುತ್ತಾರೆ. ಏನೋ ಚಿಕ್ಕ ತಪ್ಪನ್ನು ಮಾಡಿದಾಗ ಮಕ್ಕಳನ್ನು ದೂರ ಮಾಡಿ ಅವರೊಂದಿಗೆ ಮಾತನಾಡದೆ, ಒಂದು ಮಾತಲ್ಲಿ ಹೇಳಬೇಕಂದ್ರೆ ಹೃದಯವನ್ನು ಕಠಿಣಪಡಿಸಿಕೊಂಡಂತ ಹೆತ್ತವರು ಅನೇಕರಿರುತ್ತಾರೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ನಾವು ಕೂಡ ಈ ಹಿಂದೆ ದೇವರಿಗೆ ದೂರವಾದಂತವರೇ. ಪಾಪ ಮಾಡುವುದರ ಮೂಲಕ, ಅಪರಾಧವನ್ನು ಮಾಡುವುದರ ಮೂಲಕ ದೇವರಿಗೆ ದೂರವಾದೆವು, ದೇವರಿಂದ ದೂರ ಹೋಗಿದ್ದೆವು. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಇಮ್ಯಾನ್ಯುಯಲನಾಗಿ ಬಂದು
ದೇವರು ನಮ್ಮ ಸಂಗಡ ಇದ್ದಾರೆ ಎನ್ನುವಂತ ಮಾತು ಅಲ್ವಾ? ದೇವರು ಈ ಲೋಕಕ್ಕೆ ಬಂದು ಆತನು ಮಾಡಿದ ಕೆಲಸ ಏನಂದ್ರೆ ನಮ್ಮನ್ನು ಆತನು ಹತ್ತಿರಕ್ಕೆ ಎಳೆದುಕೊಂಡನು. ನಮ್ಮಲ್ಲಿ ಏನೋ ಒಳ್ಳೆಯತನ ಇದೆ ಅಂತಲೋ ಅಥವಾ ನಾವೇನೋ ಉನ್ನತರೆಂಬುದಾಗಿಯೋ ಅಥವಾ ನಮ್ಮಲ್ಲಿ ಜ್ಞಾನ ಇದೆ ಎಂಬುದಾಗಿಯೋ ಅಥವಾ ಉನ್ನತವಾದ ಅನುಭವವನ್ನು ಹೊಂದಿದ್ದೇವೆ ಎಂಬುದಾಗಿ ದೇವರು ನಮ್ಮನ್ನು ಹತ್ತಿರಕ್ಕೆ ಕರೆದುಕೊಳ್ಳಲಿಲ್ಲ. ಆದರೆ ಆತನ ಪ್ರೀತಿಯ ನಿಮಿತ್ತ, ಆತನ ಕೃಪೆಯ ನಿಮಿತ್ತ ನಾಶನಕರವಾದ ಗುಂಡಿಯೊಳಗಿಂದ ನಮ್ಮನ್ನು ಮೇಲೆತ್ತಿ ಆತನು ನಮ್ಮನ್ನು ಸೇರಿಸಿಕೊಂಡಿದ್ದಾನೆ, ಬಾಚಿ ತಪ್ಪಿಕೊಂಡಿದ್ದಾನೆ. ತಪ್ಪಿ ಹೋದಂತಹ ಕುಮಾರನ ಜೀವಿತದಲ್ಲೂ ಕೂಡ ನಡೆದಂತಹ ಕಾರ್ಯ ಅದೇ. ದೂರ ಹೋದಂತಹ ಕುಮಾರನು ತಿರುಗಿ ಬರಬೇಕೆಂಬುದಾಗಿ, ತಂದೆಯ ಬಳಿಗೆ ಬರಬೇಕೆಂಬುದಾಗಿ ಬರುತ್ತಿರುವಾಗ ತಂದೆಯು ಅವನನ್ನು ನೋಡಿ ಬಾಚಿ ತಪ್ಪಿಕೊಂಡನು ಎಂಬುದಾಗಿ ಬೈಬಲ್ ನಲ್ಲಿ ನಾವು ನೋಡುತ್ತೇವೆ ಅಲ್ವಾ? ದೇವರು ಕೂಡ ನಮ್ಮನ್ನು ಹಾಗೆಯೇ ಸೇರಿಸಿಕೊಂಡಿದ್ದಾರೆ. ನಾವು ಆತನ ಬಳಿಗೆ ತಿರುಗಿ ಬರಬೇಕೆಂಬುದಾಗಿ ತೀರ್ಮಾನಿಸಿಕೊಂಡ ಆ ಕ್ಷಣವೇ ದೇವರು ತನ್ನ ಬಲವಾದ ಹಸ್ತದಿಂದ ನಮ್ಮನ್ನು ಹತ್ತಿರಕ್ಕೆ ಸೇರಿಸಿಕೊಂಡ ದೇವರು ಆತನು. ಈ ದಿನ ಎಲ್ಲರಿಂದ ತಳ್ಳಲ್ಪಟ್ಟಿದ್ದೇನೆ ಎಂಬುದಾಗಿ, ಎಲ್ಲರಿಂದ ನಿಂದಿಸಲ್ಪಡುತ್ತಿದ್ದೇನೆ ಎಂದು, ಎಲ್ಲರಿಂದ ಅಸಹ್ಯಕ್ಕೆ ಗುರಿಯಾಗುತ್ತಾ ಇದ್ದೇನೆ ಎಂಬುದಾಗಿ ಒಂದು ವೇಳೆ ಬಾಧೆ ಪಡುತ್ತಾ ಇದ್ದೀಯೇನೋ? ನಿನ್ನ ರೂಪದ ನಿಮಿತ್ತವೋ, ನಿನ್ನ ಸ್ಥಾನದ ನಿಮಿತ್ತವೋ, ನಿನ್ನ ಆರ್ಥಿಕವಾದ ಸ್ಥಿತಿಯ ನಿಮಿತ್ತವೋ ಜನರು ನಿನ್ನನ್ನು ದೂರವಾಗಿ ತಳ್ಳಿರಬಹುದು. ಆದರೆ ನಿನ್ನ ದೇವರು ನಿನ್ನನ್ನು ಸ್ವೀಕರಿಸುವುದಕ್ಕೆ, ನಿನ್ನನ್ನು ಹತ್ತಿರ ಸೇರಿಸಿಕೊಳ್ಳುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾರೆ. ಯಾಕೆ ಅಂದರೆ ನೀನು ಆತನ ಅಂಗಳದಲ್ಲಿ ವಾಸಿಸುವವರಾಗಿರುವಂತೆ. ಆತನು ತನ್ನ ಒಳಿತಿನಿಂದ ತೃಪ್ತಿಪಡಿಸುವ ದೇವರೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರ ಅಂಗಳದಲ್ಲಿ, ಆತನ ಸನ್ನಿಧಿಯಲ್ಲಿ, ಆತನ ಪರಿಶುದ್ಧ ಸ್ಥಳದಲ್ಲಿ ಯಾರು ವಾಸ ಮಾಡುತ್ತಾರೋ, ಆತನನ್ನು ನಿವಾಸ ಸ್ಥಾನವನ್ನಾಗಿ ಮಾಡುತ್ತಾರೋ ಅವರು ಒಳಿತಿನಿಂದ ತೃಪ್ತಿ ಹೊಂದುತ್ತಾರೆ. ಲೋಕದಲ್ಲಿ ಈ ದಿನ ಎಲ್ಲೂ ಕೂಡ ತೃಪ್ತಿ ಇಲ್ಲ ಅಲ್ವಾ? ದುರಾಶೆಯು ಬಹಳ ಹೆಚ್ಚಾಗಿದೆ. ಆಶೆಯು ಗರ್ಭವನ್ನು ಧರಿಸಿ ಪಾಪವನ್ನು ಹೆರುವಾಗ ಪಾಪವು ಪರಿಪಕ್ವವಾಗಿ ಮರಣವನ್ನು ಹಡೆಯುತ್ತದೆ ಎಂದು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದುರಾಶೆ ನಿಮಿತ್ತ ಅನೇಕರು ಈ ದಿನದಲ್ಲಿ ತೃಪ್ತಿ ಇಲ್ಲದೆ ಇದ್ದಾರೆ. ಆದರೆ ದೇವರ ಮಕ್ಕಳಿಗೆ ಇರುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಏನೆಂದರೆ ದೇವರು ನಮ್ಮ ಸಂಗಡ ಇದ್ದಾರೆ, ಆತನು ಇದ್ದರೆ ನಮಗೆ ಎಲ್ಲ ಇರುವ ಹಾಗೆ. ಆಮೇನ್. ಯೇಸು ಇದ್ದರೆ ನಮಗೆ ಎಲ್ಲವೂ ಕೂಡ ಇದ್ದ ಹಾಗೆ. ಶಾಂತಿ, ಸಮಾಧಾನ, ಸಂತೋಷ, ಸಂತೃಪ್ತಿ, ಆಧ್ಯಾತ್ಮಿಕವಾದ ಮೌಲ್ಯಗಳು ಇವೆಲ್ಲವನ್ನು ಕೂಡ ಕ್ರಿಸ್ತನ ಮೂಲಕವಾಗಿ ನಾವು ಹೊಂದಿಕೊಳ್ಳುತ್ತಿದ್ದೇವೆ. ಆದ್ದರಿಂದ ಆತನಲ್ಲಿ ನಾವು ಆನಂದಿಸುವವರಾಗಿದ್ದೇವೆ. ದೇವರು ನಮ್ಮನ್ನು ಸೇರಿಸಿಕೊಳ್ಳುವರೆಂಬುದಾಗಿ ತಿಳಿದುಕೊಂಡು ಮನಪೂರ್ವಕವಾಗಿ ದೇವರನ್ನು ಸ್ತುತಿಸೋಣ, ಘನಪಡಿಸೋಣ. ಈ ದಿನವೆಲ್ಲ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ. ನಿಮ್ಮ ಜೀವಿತದಲ್ಲೂ ಕೂಡ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ, ನಮ್ಮನ್ನು ಆರಿಸಿಕೊಂಡು ಸೇರಿಸಿಕೊಂಡಂತಹ ದೇವರೇ ನಿಮಗೆ ಸ್ತೋತ್ರ. ಜನರೆಲ್ಲರೂ ಕೂಡ ನಮ್ಮನ್ನು ತಳ್ಳಿದರು, ತಿರಸ್ಕಾರ ಮಾಡಿದರು, ಅಪಹಾಸ್ಯ ಮಾಡಿದರು. ನೀವು ನಮ್ಮನ್ನು ಹತ್ತಿರಕ್ಕೆ ಸೇರಿಸಿಕೊಂಡಂತಹ ದೇವರಾಗಿರುವುದಕ್ಕಾಗಿ ನಿಮಗೆ ವಂದನೆ. ಈ ದಿನ ಈ ವಾಗ್ದಾನದ ಮೂಲಕ ನಮ್ಮಲ್ಲಿ ಅನೇಕರನ್ನು ಬಲಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಹೇಳುತ್ತೇವೆ. ನಮ್ಮ ಪ್ರಿಯರು ಯಾರ್ಯಾರು ಕಷ್ಟದಲ್ಲಿ, ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಇದ್ದಾರೋ ಅವರೆಲ್ಲರನ್ನೂ ಕೂಡ ನೀವೇ ಮೇಲೆತ್ತಿ ಸಂಪೂರ್ಣವಾದ ಶಕ್ತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ದಯಪಾಲಿಸಿರಿ. ಸ್ತುತಿ, ಘನ ನಿಮಗೆ ಸಲ್ಲಿಸುತ್ತಾ, ಯಾರು ಅನಾರೋಗ್ಯದಲ್ಲಿದ್ದಾರೋ ಸ್ವಸ್ಥತೆ ನೀಡಿರಿ, ಬಿಡುಗಡೆ ಇಲ್ಲದವರಿಗೆ ಬಿಡುಗಡೆ ನೀಡಿರಿ. ಈ ದಿನವೆಲ್ಲ ನಮ್ಮ ಪ್ರಿಯರು ನಿಮ್ಮಲ್ಲಿ ಆನಂದಿಸುವಂತೆ, ದೇವರೇ ನಿಮ್ಮಲ್ಲಿ ಸಂತೋಷಿಸುವಂತೆ ಪ್ರತಿಯೊಬ್ಬರನ್ನು ಬಲಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.